ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ, ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವಿಡಿಯೋದಲ್ಲಿ ಇವತ್ತು ನಮ್ಮನೇಲಿ ಮಹಾಲಕ್ಷ್ಮಿಯ ಹಬ್ಬ ಯಾವ ರೀತಿ ಆಯಿತು, ಅದು ರಾಯರ ಮಾರ್ಗದರ್ಶನದಲ್ಲಿ, ಹಾಗೆ ಮಹಾತಾಯಿ ಲಕ್ಷ್ಮಿ ನನಗೆ ಎಷ್ಟು ಬಾರಿ ಆಶೀರ್ವಾದ ಮಾಡಿದ್ರು, ಹಾಗೆ ಇವತ್ತು ನನ್ನ ಅನುಭವ ಯಾವ ರೀತಿ ಇತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ನನಗೆ ರಾಯರ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಯಾವುದೇ ಹಬ್ಬ ಬಂದರೂ ನಾನು ರಾಯರಿಗೆ ಮೊದಲು ಹೇಳೋದೆ, ಅಪ್ಪ ನನಗೇನೂ ಗೊತ್ತಿಲ್ಲ ಅಪ್ಪ, ನಿನ್ನನ್ನು ಬಿಟ್ಟರೆ ನಿನ್ನನ್ನು ಪೂಜಿಸೋದಷ್ಟೇ ನನಗೆ ಗೊತ್ತಿರೋದು, ಇನ್ನು ಬೇರೆ ದೇವ್ರುಗಳನ್ನೆಲ್ಲ ಯಾವ ರೀತಿ ಪೂಜಿಸಬೇಕು ಅನ್ನೋದು ನಿಜ ನನಗೆ ಶಾಸ್ತ್ರೋಕ್ತವಾಗಿ ಗೊತ್ತಿಲ್ಲ. ನೀನು ಹೇಗೆ ಮಾರ್ಗದರ್ಶನ ಕೊಡ್ತೀಯೋ ಆ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾವಾಗಲೂ ಅಷ್ಟೇ, ನಾನು ಪೂಜೆ ಒಂದೇ ಅಲ್ಲ, ನಾವು ಯಾವುದೇ ವಿಚಾರದಲ್ಲಾದರೂ ಸರಿ ರಾಯರ ಮಾರ್ಗದರ್ಶನ ಪಡ್ಕೊಂಡು ಆ ಕೆಲಸನ ಶುರು ಮಾಡಿದ್ರೆ ಅಥವಾ ಆ ಪೂಜೆನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ. ಹಾಗೆ ಇವತ್ತು ನಮ್ಮ ಮನೇಲಿ ನನಗೆ ಮಹಾತಾಯಿ ಲಕ್ಷ್ಮಿ, ಏನು ವಿಷ್ಣು ಪತ್ನಿ ಅಂತ ಹೇಳ್ತೀವೋ ಅವರಿಂದ ಅದು ಇವತ್ತು ಏಕಾದಶಿ 3 ಬಾರಿ ನನಗೆ ಆಶೀರ್ವಾದ ಸಿಕ್ತು. ಲಾಸ್ಟ್ ಟೈಮ್ ಕೂಡ ನಾನು ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಲಕ್ಷ್ಮೀ ಪೂಜೆನ ತುಂಬ ನನಗಿಷ್ಟು ಮಾಡಿರಲಿಲ್ಲ. ಹೋದ ಸಲ ಕಳಸ ಇಟ್ಟು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡಿದ್ದೆ. ಆವಾಗ ನನಗೆ ಹೂ ಕೊಟ್ಟಿದ್ದರು, ಆಶೀರ್ವಾದ ಮಾಡಿದರು ಕಳಸದಿಂದ. ಆವತ್ತು ವಿಡಿಯೋಗೆಲ್ಲ ಬಂದಿರಲಿಲ್ಲ. ಇವತ್ತು 3 ಬಾರಿ ಕೂಡ ನನಗೆ ವಿಡಿಯೋಗೆ ಬಂತು ಹೂ ಪ್ರಸಾದ. ತುಂಬ ಅಂದರೆ ತುಂಬ ಸಂತೋಷ ಆಗುತ್ತೆ. ಏನೋ ಒಟ್ಟಿನಲ್ಲಿ ಎಲ್ಲ ಇದು ರಾಯರಿಂದ ಆಗ್ತಿರೋದು. ನನ್ನ ಜೀವನದಲ್ಲಿ ಏನೇ ಆದ್ರೂ ಆ 3 ಆಶೀರ್ವಾದದ ಕ್ಲಿಪ್ಪಿಂಗ್ಸ್ನ ನಾನು ಕೊನೆಯಲ್ಲಿ ಹಾಕ್ತೀನಿ. ನಿನ್ನೆ ಮನೇಲಿ ರಾಯರ ಪೂಜೆ ಇತ್ತು. ಮೊನ್ನೆ ತುಂಬ ಬೇಗ ಅಂದರೆ ಬೇಗ ಎದ್ದಿದ್ದೆ. ಹಾಗೆ ರಾಯರ ಹತ್ರ ರಾತ್ರಿ ಕೇಳಿಕೊಂಡೆ, ನಾಳೆ ಕೂಡ ನಾನು ವರಮಹಾಲಕ್ಷ್ಮಿ ಪೂಜೆ ಮಾಡಬೇಕು, ನನ್ನನ್ನು ಬೇಗ ಎಬ್ಸಿ ರಾಯರೇ, ನನಗೆ ಆ ಶಕ್ತಿ ಕೊಡಬೇಕು ಅಂತ. ಅದೇ ರೀತಿ ನಾನು ತುಂಬ ಅಂದರೆ ತುಂಬ ಬೇಗ ಎದ್ದು, ನನಗೇನು ಗೊತ್ತಾ, ನಾನು ಅಂತಲ್ಲ ಯಾರಿಗೆ ಆದರೂ ನಾನು ಹೇಳೋದು, ಮನೇಲಿ ಯಾವುದೇ ವಿಶೇಷ ಪೂಜೆ ಅನ್ನೋದು ಬಂದರೆ ಬೆಳಗ್ಗಿನ ಜಾವ, ಅದೇ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ, ಆ ಟೈಮ್ಗೆ ಶುರು ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಕೂಡ ನಿನ್ನೆ ರಾಯರಿಗೆ ಹಾಕಿರೋಂಥ ಹೂವೆಲ್ಲ ತೆಗೆದು ಒರೆಸಿ ರಂಗೋಲಿ ಹಾಕಿ ಅಭಿಷೇಕಕ್ಕೆ ಮಹಾತಾಯಿ ಲಕ್ಷ್ಮಿಗೆ ಬೇಕಾಗಿರೋಂಥದ್ದನ್ನ ರೆಡಿ ಮಾಡಿಕೊಂಡು, ಇನ್ನು ನೈವೇದ್ಯ ಅಂತ ಬಂದರೆ ಸಜ್ಜಿಗೆ ಮಾಡಿದ್ದೆ. ಎಲ್ಲ ತಯಾರಿ ಮಾಡಿಕೊಂಡು ನಾನು ಬೇರೆ ಎಲ್ಲ ದೇವ್ರುಗಳಿಗೆ ಹೂವೆಲ್ಲ ಮಡಿಸ್ಕೊಂಡಿದ್ದೆ. ರಾಯರಿಗೆ ಇವತ್ತು ಮಡ್ಸೋ ಹಾಗಿರಲಿಲ್ಲ. ಇನ್ನು ಶ್ರೀರಾಮ, ಆಂಜನೇಯ, ಚಾಮುಂಡೇಶ್ವರಿ ಅಮ್ಮ ಪ್ರತಿಯೊಂದಕ್ಕೂ ಹೂ ಮಡಿಸಿದ್ದೆ. ಆದರೆ ಕಳಸ ಮಾತ್ರ ನಾನು ಏನೂ ಮಾಡಿರಲಿಲ್ಲ. ಹಾಗೆ ನಿನ್ನೆ ತೆಂಗಿನಕಾಯಿಗೆ ಅರಿಶಿನ ಮತ್ತು ಕುಂಕುಮ ಹಾಕಿದ್ಬಿಟ್ರೆ ಬೇರೆ ಏನೂ ಮಾಡ್ಕೊಂಡಿರಲಿಲ್ಲ. ನಾನು ಕೇಳ್ಕೊಂಡೆ, ರಾಯಪ್ಪ ನೀನೀಗ ಹೇಗೆ ದಾರಿ ತೋರಿಸ್ತೀಯ ಆ ರೀತಿ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ. ಹಾಗೆ ನಾನು ಕಳಸ ಪ್ರತಿಷ್ಠಾಪನೆ ಕೂಡ ಮಾಡಿದೆ. ಒಳ್ಳೆ ಮುಹೂರ್ತದಲ್ಲಿ ಹೇಳಬೇಕಂತ ಅಂದರೆ 4:30 ಆಗಿತ್ತು ನಾನು ದೀಪ ಹಚ್ಚಿ ಕಳಸ ಇಟ್ಟಾಗ. ಇನ್ನು ಕಳಸದೊಳಗಡೆ ತುಂಬ ಜನ ಏನೇನೋ ಹಾಕ್ತಾರೆ, ನನಗೆ ಗೊತ್ತಿಲ್ಲ. ನಮ್ಮ ಮನೇಲಿ ಒಂದು ಬೆಳ್ಳಿ ಕಾಯಿನ್ ಇತ್ತು, ಅದನ್ನು ಹಾಕ್ತೆ. ಬಟ್ಲಡಿಕೆ ತರಿಸಿಟ್ಟಿದ್ದೆ, ಅದನ್ನು ಹಾಕ್ತೆ. ಅದನ್ನು ಹಾಕಿಬಿಟ್ಟು ಕಳಸ ಇಟ್ಟು ಪ್ರತಿಷ್ಠಾಪನೆ ಮಾಡಿ ರಾಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಮನೇಲಿ ಲಕ್ಷ್ಮೀ ವಿಗ್ರಹ ಇತ್ತು, ಅದಕ್ಕೆ ಅಭಿಷೇಕ ಕೂಡ ಮಾಡಿದೆ. ಅಭಿಷೇಕ ಮಾಡೋ ಸಮಯದಲ್ಲಿ ಏನೋ ಒಂಥರ ವೈಬ್ಸ್ ಇತ್ತು, ಹಾಗೆ ಪಾಸಿಟಿವ್ ಎನರ್ಜಿ ಅನ್ನೋದಿತ್ತು. ದೇವ್ರನ್ನ ನೋಡೋದಕ್ಕೆ ತುಂಬ ಎದ್ದು ಬರ್ತಾರೇನೋ ಅನ್ನೋ ಥರ ಕಾಣಿಸ್ತಿತ್ತು ಅಭಿಷೇಕ ಮಾಡುವಾಗ. ನಿನ್ನೆ ರಾಯರಿಗೆ ಮಾಡಿದ್ದೆ, ಇವತ್ತು ಮಹಾತಾಯಿ ಲಕ್ಷ್ಮಿಗೆ. ಯಾವಾಗಲೂ ರಾಯರಿಗೆ ಮಾಡ್ತಿದ್ದೆ, ಇದೇ ಫಸ್ಟ್ ಟೈಮ್ ಅಲ್ವ ಲಕ್ಷ್ಮಿಗೆ ಮಾಡಿದ್ದು. ಒಂಥರ ತುಂಬ ವೈಬ್ಸ್ ಇತ್ತು, ಪಾಸಿಟಿವ್ ಎನರ್ಜಿ ಇತ್ತು. ನಾನು ಅವಾಗವಾಗ ಕೇಳ್ತಿದ್ದೆ, ರಾಯಪ್ಪ ಮುಂದೆ ಏನು ಮಾಡಬೇಕು, ಅಭಿಷೇಕ ಮಾಡಾಯಿತು ಅಂತ. ನಾನು ಹೇಳೋ ಮಾತನ್ನು ಯಾರು ನಂಬ್ತಾರೋ ಏನೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಒಂದೊಂದೂ ರಾಯರೇ ಮುಂದೆ ಇದನ್ನು ಮಾಡು ಅಂತ ಹೇಳಿ ಮಾಡಿಸ್ದಂಗಿತ್ತು. ಪೂಜೆ ಎಲ್ಲ ಆದಮೇಲೆ ಇದೆಲ್ಲ ನಾನು ಎಲ್ಲಿ ಕಲಿತೆ, ಇದೆಲ್ಲ ಹೆಂಗೆ ಮಾಡಿದೆ ನಾನು ಅಂತ ಒಂದು ಕ್ಷಣ ಕೂತ್ಕೊಂಡು ಯೋಚನೆ ಮಾಡಬೇಕು. ಆ ರೀತಿ ಮಾಡಿಸಿದ್ರು ರಾಯರು. ಅಭಿಷೇಕ ಆದಮೇಲೆ ನಾನು ರಾಯರ ವಿಗ್ರಹನ ಏನು ಮಾಡ್ತಿದ್ದೆ ಅಂದರೆ ಉಗುರು ಬೆಚ್ಚಿನ ನೀರಲ್ಲಿ ಅಜ್ಜಿಬಿಟ್ಟು ತೊಟ್ಲಿಗೆ ಹಾಕ್ತಿದ್ದೆ. ಇವಾಗ ಏನು ಮಾಡಬೇಕು ರಾಯರೇ ಅಂತ ನಾನು ಆಗಲೇ ಕೇಳ್ಕೊಂಡಾಗ, ನನಗೆ ವರ್ಷೆಲ್ಲ ಆದಮೇಲೆ ಒಂದು ವೀಳ್ಯದೆಲೆಲಿಟ್ಟು ಪೀಠದ ಮೇಲೆ ಅದಕ್ಕೆ ಗಂಧ ಕುಂಕುಮ ಆದಮೇಲೆ ಅವ್ರಿಗೆ ಅರ್ಚನೆ ಮಾಡಬೇಕು, ಕುಂಕುಮ ಅರ್ಚನೆ ಅನ್ನೋ ಥರ ಆಯಿತು. ಆಗ ಅಷ್ಟೊತ್ತರ ಹೇಳಿಕೊಂಡು ನಾನು ಕುಂಕುಮ ಅರ್ಚನೆ ಮಾಡಿದೆ. ಆವಾಗ ಹೂವು, ಅಕ್ಷತೆ, ಅರಿಶಿನ, ಕುಂಕುಮ ಎಲ್ಲ ಹಾಕಿ ಅಷ್ಟೊತ್ತರನ ಇನ್ನೊಂದು ಫೋನಲ್ಲಿ ಪ್ಲೇ ಮಾಡಿದೆ. ಎಷ್ಟು ಚೆನ್ನಾಗಿತ್ತು ಅಂದರೆ ಪೂಜೆ. ಅದಾದಮೇಲೆ ನಾನು ಕನಕದಾರ ಸ್ತೋತ್ರ ಕೂಡ ನಾನು ಹಾಕಿದ್ದೆ ಮನೇಲಿ, ಮತ್ತು ಲಕ್ಷ್ಮೀ ಸ್ತವನೂ ಕೂಡ ನಾನು ಹಾಕಿದ್ದೆ.
ಮಹಾತಾಯಿ ಲಕ್ಷ್ಮಿಗೆ ಕುಂಕುಮಾರ್ಚನೆ ಮಾಡಾದ್ಮೇಲೆ ಅಷ್ಟೊತ್ತರ ಹಾಕ್ಕೊಂಡು ಗಂಧದ ಕಡ್ಡಿ ಬೆಳಗ್ದೆ. ಮನೇಲಿ ಗಂಧದ ಕಡ್ಡಿ ನಾನು ಯೂಸ್ ಮಾಡಲ್ಲ, ಆದರೆ ಇವತ್ತೇನೋ ವಿಶೇಷ ಅನ್ನೋ ಕಾರಣಕ್ಕೆ ಅಮ್ಮನವ್ರಿಗೆ ಗಂಧದ ಕಡ್ಡಿ ಬೆಳಗಿ ಆಮೇಲೆ ನಾನು ಗುರುಸ್ತೋತ್ರ ಮತ್ತು ಭಗವದ್ಗೀತೆ ಹೇಳ್ಕೊಂಡೆ. ಅದಾದಮೇಲೆ ನಾನು ಬರೀ ಮಹಾತಾಯಿ ಲಕ್ಷ್ಮಿಗೆ ಮತ್ತು ವಿಷ್ಣು ಅವ್ರಿಗೆ ನಾನು ಏನು ಹಣ್ಣು ಹಂಪಲ ತಂದಿದ್ದೆ ದೇವ್ರಿಗೆ ಅಂತ ಹೇಳಿ ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ, ಅದನ್ನು ನೈವೇದ್ಯ ಮಾಡಿದೆ. ನೈವೇದ್ಯ ಮಾಡುವಾಗ ಈ ತಟ್ಟೆ ಮೇಲೆ ಇತ್ತಲ್ಲ ಕಾಯಿ ತುಂಬ ದೊಡ್ಡದು, ನಾನು ಇಟ್ಕೊಂಡೇ ಮಾಡ್ತಿದ್ದೆ. ಯಾಕೋ ಏನೋ ಗೊತ್ತಿಲ್ಲ, ಕೈಗೆ ಎತ್ಕೊಂಡು ಮಾಡಬೇಕು ಅಂತ ಅನ್ನಿಸ್ತು. ಸರಿ, ಕೈಗೆ ಎತ್ಕೊಂಡಾಗ ತೆಂಗಿನಕಾಯಿ ಇಟ್ಟಿದ್ನಲ್ಲ, ಅದು ಸ್ಲಿಪ್ಪಾಗಿ ಕೆಳಗಡೆ ಇಟ್ಟಿರೋ ತಟ್ಟೆ ಮೇಲೆ ಬೀಳ್ತು. ಬಿದ್ದಾಗ ಅಲ್ಲಿಟ್ಟಿದ್ದಂತಹ ಸಜ್ಜಿಗೆ ಏನೂ ಆಗಿರಲಿಲ್ಲ. ಒಂದು ಕಪ್ಪಲ್ಲಿ ನೀರೆಲ್ಲ ಹಾಗೆ ತಟ್ಟೆ ಒಳಗಡೆ ಚೆಲ್ಕೊತ್ತು. ಪಂಚಪತ್ರೆ ಉದ್ಧರಣೆಯಲ್ಲಿ ಇದ್ದಿದ್ದು ಅದು ಕೂಡ ಚೆಲ್ಲೋಯ್ತು. ಆಗ ನನಗೆ ಸ್ವಲ್ಪ ಭಯ ಶುರುವಾಗೋಯ್ತು. ಏನಪ್ಪ ಹಿಂಗಾಗೋಯ್ತಲ್ಲ, ಏನಾದರೂ ತಪ್ಪಾಯ್ತಾ ಅಂತ. ಇರಿರಾಯಪ್ಪ ಒಂದು ನಿಮಿಷ ಬರ್ತೀನಿ ಅಂತ ಹೇಳಿಬಿಟ್ಟು ಫಸ್ಟ್ ಹೋಗಿ, ಅದೇ ಟೈಮ್ಗೆ ಫೋನ್ ಬೇರೆ ಚಾರ್ಜ್ ಇಲ್ಲ, ನಾನು ಇನ್ನೊಂದು ಫೋನ್ ಇಟ್ಕೊಂಡಿದ್ನಲ್ಲ ಅದು ಹೋಗಿ ಚಾರ್ಜ್ಗೆ ಹಾಕ್ಬಿಟ್ಟು ಮತ್ತೆ ಆ ನೀರನ್ನ ನಾನು ಮುಂಚೆ ಎಲ್ಲ ಏನು ಮಾಡಿಬಿಡ್ತಿದ್ದೆ ಅಂದರೆ ಸಿಂಕಿಗೆ ಚೆಲ್ಬಿಡ್ತಿದ್ದೆ. ನನಗೆ ಇತ್ತೀಚೆಗೆ ರಾಯರು ತಿಳಿಸ್ಕೊಟ್ಟಿದ್ದು ಹಾಗೆಲ್ಲ ಚೆಲ್ಲಬಾರ್ದು ಅಂತ ಹೇಳಿ ಅದನ್ನು ನಾನು ತುಳಸಿ ಗಿಡದ ಪಾಟ್ಗೆ ಹಾಕ್ತಿದ್ದೀನಿ. ಆದರೆ ಇವತ್ತು ತುಳಸಿ ಗಿಡಕ್ಕೆ ನೀರು ಹಾಕಬಾರ್ದು, ಏಕಾದಶಿ ಅಲ್ವಾ. ಹಾಗಾಗಿ ನಾನು ಮನೇಲಿ ಒಂದು ಚಿಕ್ಕ ಪುಟ್ಟು ಮಡಿಕೆ ಇಟ್ಕೊಂಡಿದ್ದೀನಿ, ಅದರೊಳಗಡೆ ತುಂಬಿಟ್ಟು ಮತ್ತೆ ತಟ್ಟೆನ ಒಂಚೂರು ನೀರು ಹಾಕಿ ತೊಳೆದ್ಬಿಟ್ಟು ಮತ್ತೆ ಬೇರೆ ಕಪ್ಗೆ ನೀರು ಹಾಕ್ಕೊಂಡು ಪಂಚಪತ್ರೆ ಉದ್ಧರಣೆಗೂ ಕೂಡ ಹೊಸ ನೀರು ಹಾಕ್ಕೊಂಡು ಬಂದು ಕೂತ್ಕೊಂಡೆ. ಆಮೇಲೆ ನನಗೆ ಏನಾದರೂ ತಪ್ಪಾಯ್ತಾ, ಇದೇನಿದು ಶುಭ ಶಕುನನ್ನು ಏನು ಹಿಂಗಾಗೋಯ್ತು, ಏನು ತಪ್ಪು ಮಾಡಿಸ್ತೀಯಪ್ಪ ರಾಯರೇ. ನಾನು ಒಂದೇ ಹೇಳ್ದು, ಒಂಚೂರು ಕಣ್ಣಲ್ಲಿ ನೀರು ಬರೋಂಗೆ ಆಗ್ತಿತ್ತು. ಆಮೇಲೆ ನೆನಪಾಯಿತು, ಇವತ್ತು ಹಬ್ಬ, ನಾನು ಅಳಬಾರ್ದು ಲಕ್ಷ್ಮಿ ಮುಂದೆ ಕೂತ್ಕೊಂಡು ಅಂತ ಹೇಳಿ ಆವಾಗ ಒಂದು ಮಾತು ಹೇಳಿದೆ, ನೋಡು ರಾಯಪ್ಪ, ನೀನು ತೋರಿಸ್ತಿರೋ ಮಾರ್ಗದರ್ಶನದಲ್ಲಿ ನಾನು ನಡೀತಿದ್ದೀನಿ. ಏನೇ ತೊಂದರೆ ಆಗಿ ಹತ್ರೂ ನಾನು ನಿನ್ನ ಮುಂದೆ ಕೂತ್ಕೊಂಡು ನೀನೇ ನೋಡಬೇಕು. ಏನೇ ಒಳ್ಳೆಯದಾಗಿ ನಾನು ನಿನ್ನ ಮುಂದೆ ಕೂತ್ಕೊಂಡು ಸಂತೋಷಪಟ್ಟರು ಅದೂ ಕೂಡ ನೀನೇ ನೋಡಬೇಕು. ಎಲ್ಲವೂ ನಿನಗೆ ಬಿಟ್ಟಿದ್ದೆ, ನನ್ನ ಸರ್ವಸ್ವವೂ ನೀವೇ. ಒಳ್ಳೆಯದನ್ನು ಮಾಡಿಸಿದ್ರು ಅದು ನಿಮಗೇನೆ, ಏನಾದರೂ ತೊಂದರೆ ಆದರೂ ಅದು ನಿಮಗೇನೆ ಅಂತ ಹೇಳಿಕೊಂಡು 1-2 ನಿಮಿಷ ಹಾಗೆ ಕೂತ್ಕೊಂಡೆ ನಾನು ದೇವ್ರ ಮುಂದೆ, ಏನೂ ಮಾಡಲಿಲ್ಲ. ಆಮೇಲೆ ನಾನು ಮತ್ತೆ ನೈವೇದ್ಯ ಮಾಡಿದೆ. ನಾನು ಏನು ಗೊತ್ತಾ, ನಾನು ದೇವ್ರ ಮನೇಲಿ ಒಂದು ಕುಂಕುಮ ಚೆಲ್ಲಿ ಏನೇ ಆಗಲಿ ನಾನು ಹೇಳೋದು ರಾಯರಿಗೆ ಇಷ್ಟ, ಎಲ್ಲವೂ ನಿಮ್ಮಿಂದ ನಡೀತಿರೋದು, ನಂದು ಅಂತ ಏನೂ ಇಲ್ಲ. ಯಾಕಂದರೆ ನನಗೆ ಗೊತ್ತು ನಾನು ಮುಂಚೆ ಹೇಗಿದ್ದೆ ಅಂತ. ನೋಡಪ್ಪ, ಏನೇ ಆಗಲಿ ಅದು ನಿನ್ನಿಂದ ಅಂತ ನಾನು ತುಂಬ ಅವ್ರನ್ನ ನಂಬಿಡ್ತೀನಿ. 1-2 ನಿಮಿಷಕ್ಕೆ ಮನಸ್ಸು ರಿಲ್ಯಾಕ್ಸ್ ಅನ್ನಿಸ್ತು. ಅದಾದಮೇಲೆ ನಮ್ಮ ರಾಯರಿಗೂ ಸೇರಿದಂಗೆ ಎಲ್ಲ ದೇವ್ರಿಗೂ ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡಿದೆ. ಆರತಿ ಎಲ್ಲ ಆದಮೇಲೆ ನಾನು ಇನ್ನೂ ಪ್ರದಕ್ಷಿಣೆ ಮಾಡಿ ಮಹಾತಾಯಿ ಲಕ್ಷ್ಮಿಗೆ ನಮಸ್ಕಾರ ಮಾಡಿರಲಿಲ್ಲ. ನಾನು ಒಂದು ವಿಡಿಯೋ ಮಾಡ್ಕೊಳ್ಳೋಣ, ಒಂದು ಹಾಡು ಹೇಳೋಣ, ನನಗೆ ಅಷ್ಟು ಸ್ತೋತ್ರಗಳು ಏನೂ ಬರಲ್ಲ ಲಕ್ಷ್ಮಿ ಬಗ್ಗೆ, ಒಂದು ಹಾಡು ಹೇಳೋಣ ಅಂತ ಹೇಳಿಬಿಟ್ಟು ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮಿ ಅಂತ ಹಾಡು ಹೇಳ್ತಿದ್ದೆ. ಆ ಹಾಡು ಹೇಳೋದಕ್ಕೆ ಶುರು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನಗೆ ರಾಯರು ಮಹಾತಾಯಿ ಲಕ್ಷ್ಮಿಯಿಂದ ನನಗೆ ಬಲಭಾಗದಲ್ಲಿ ಹೂ ಪ್ರಸಾದ ಕೊಟ್ಟರು. ಅದು ಬಂದು ಎಡದ ಕಡೆ ದೀಪಕ್ಕೆ ಬಂದು ಬೀಳ್ತು. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ, ಲಕ್ಷ್ಮೀ ಮಹಾಲಕ್ಷ್ಮೀ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ.
ನಾನು ಯಾವಾಗಲೂ ಇತ್ತೀಚೆಗೆ ಇನ್ನೊಂದು ಫೋನ್ನ ಸೈಡಲ್ಲಿ ಇಟ್ಕೊಂಡಿರ್ತೀನಿ, ಕೈಯಲ್ಲಿ ಒಂದು ಇಟ್ಕೊಂಡು ಪೂಜೆ ಮಾಡ್ತಾ ವಿಡಿಯೋ ತೆಗಿತಿರ್ತೀನಿ. ಅದನ್ನು ಸೇವ್ ಕೊಡೋಷ್ಟರೊಳಗಡೆ ಏನಾದರೂ ರಾಯರದಾಗಲಿ ಬೇರೆ ದೇವರಿಂದ ಆಶೀರ್ವಾದ ಸಿಕ್ಕಿದ್ರೆ ಅದು ಸೇವ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಸೈಡಲ್ಲಿ ಇನ್ನೊಂದು ಇಟ್ಕೊಂಡು ಫೋನಲ್ಲಿ ಶೂಟ್ ಮಾಡ್ಕೊಳ್ತಿರ್ತೀನಿ. ಇವಾಗ ಏನು ನೀವು ಆಶೀರ್ವಾದ ನೋಡಿದ್ರಿ ಅದು ಆಲ್ರೆಡಿ ಜಾರಿತ್ತು, ಆಮೇಲೆ ನನಗೆ ಆ ಫೋನ್ ಆನ್ ಮಾಡಿದ ತಕ್ಷಣ ಬೀಳೋದು ಕಾಣಿಸ್ತು. ಆದರೆ ಜಾರೋದಕ್ಕೂ ಮುಂಚೆ ಹೇಗಿತ್ತು ಆಮೇಲೆ ಹೇಗೆ ಬೀಳ್ತು ಅನ್ನೋದು ಈ ಕ್ಲಿಪ್ಪಿಂಗ್ಸಲ್ಲಿ ತುಂಬ ಕಂಪ್ಲೀಟಾಗಿ ಬಂದಿದೆ. ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಏನಂದರೆ ರಾಯರು ಕೂಡ ಆಶೀರ್ವಾದ ಪಡ್ಕೊಂಡ್ರೆ ತುಂಬ ಸಂತೋಷ ಆಗ್ತಿರುತ್ತೆ. ಇನ್ನು ಮಹಾತಾಯಿ ಲಕ್ಷ್ಮಿಯಿಂದ ನನಗೆ ಆಶೀರ್ವಾದ ಸಿಗುತ್ತೆ ಅಂದರೆ ಅಷ್ಟಿಷ್ಟಲ್ಲ ನನಗಾಗಿದ್ದ ಸಂತೋಷ. ಎದ್ದ ತಕ್ಷಣ ನನ್ನ ಮಗಳಿಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಕೂಡ ಹೇಳ್ಕೊಂಡೆ. ನೋಡ್ಬೋದು ಫಸ್ಟು ಸ್ವಲ್ಪ ಬಾಗುತ್ತೆ, ಆಮೇಲೆ ಕಂಪ್ಲೀಟಾಗಿ ಉಪ್ರಸಾದನ ಕೆಳಗಡೆ ಕೊಡ್ತಾರೆ. ಅದು ಬಲಭಾಗದಿಂದ. ಏನೋ ನಾನು ಯಾವಾಗಲೂ ಅಷ್ಟೇ ಬಲ ಎಡ ಅಂತ ನೋಡಲ್ಲ, ಬಲಭಾಗದಿಂದ ದೀಪದ ಸೈಡ್ ಬಂತು. ದೇವರ ಆಶೀರ್ವಾದ ಅಷ್ಟೇ, ರಾಯರ ಆಶೀರ್ವಾದ ಅಂತ ಯಾವಾಗಲೂ ನಾನು ಭಾವಿಸ್ತೀನಿ. ಏನಕ್ಕೆ ಅಂದರೆ ಏನೇ ಆದರೂ ಅವ್ರು ನಮ್ಮ ಜೊತೆ ಇರ್ತಾರೆ, ಎಂದೂ ಕೂಡ ಕೈ ಬಿಡಲ್ಲ. ಹಾಗಾಗಿ ನಾನು ಯಾವ ಸೈಡು ಅಂತ ಯಾವತ್ತೂ ಯೋಚನೆ ಮಾಡೋದಕ್ಕೆ ಹೋಗಲ್ಲ. ಈ ಆಶೀರ್ವಾದ ಆದಮೇಲೆ ಸುಮಾರು 1 ಅವರ್ ಆದಮೇಲೆ ನನಗೆ ಮತ್ತೆ ಇನ್ನೊಂದು ಆಶೀರ್ವಾದ ಸಿಗುತ್ತೆ. ಅದು 8 ಗಂಟೆ ಹತ್ರ ಆಗಿರುತ್ತೆ. ಅದೂ ಕೂಡ ಬಲಭಾಗಕ್ಕೆ ಕೊಡ್ತಾರೆ. ಈ ವಿಡಿಯೋ ಮಾಡ್ತಾ ಈ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡ್ತಿದ್ರೆ ನನಗೆ ಇದನ್ನೆಲ್ಲ ಒಂದೊಂದು ಸಲ ನಂಬೋಕ್ಕೆ ಆಗಲ್ಲ. ನಿಜವಾಗ್ಲೂ ಹೇಗಿದ್ದವ್ರ ಜೀವನನ ರಾಯರನ್ನ ನಂಬಿದ್ರೆ ಯಾವ ರೀತಿ ಎಲ್ಲ ಬದಲಾಯಿಸ್ತಾರಲ್ವ. ತಾಯಿ ಲಕ್ಷ್ಮಿಯಿಂದ ನನಗೆ ಅದು ಕಳ್ಸೋದಿಂದ ಆಶೀರ್ವಾದ ಸಿಗುತ್ತೆ ಅಂದರೆ ಯಪ್ಪ, ನಾನಿವಾಗ ನೋಡ್ತಾ ಅಂದ್ಕೊಳ್ತಿದ್ದೆ ಮನಸ್ಸಲ್ಲಿ, ರಾಯರು ಕೊಡ್ತಿದ್ರು ನೋಡಿದ್ರೆ ರಾಯಪ್ಪ ಮಾರ್ಗದರ್ಶನ ಕೊಡಿ, ಮಹಾತಾಯಿ ಲಕ್ಷ್ಮಿ ಅನುಗ್ರಹ ಕೊಡಿಸಿ ಅಂತ ಕೇಳ್ಕೊಂಡ್ರೆ 1 ಬಾರಿ ಅಲ್ಲ 3 ಬಾರಿ ಕೊಟ್ಟರು ಈ ಸಲ, ಅದು ವಿಡಿಯೋಗೆನೆ. ಇನ್ನು ಈ ಆಶೀರ್ವಾದದ ವಿಡಿಯೋ ಬಂದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ನಾನು ಯಾವಾಗಲೂ ಅಷ್ಟೇ ಒಂದು 2-3 ನಿಮಿಷ ಆಗಲಿ ರಾಯರ ಮುಂದೆ ಬಂದು ಕೂತ್ಕೊಳ್ತೀನಿ. ಒಂದೊಂದು ಸಲ 2-3 ನಿಮಿಷ ಅಂದ್ಕೊಂಡು ಬರ್ತೀನಿ. ನಾವಿಬ್ಬರು ಅದು ಏನು ಮಾತಾಡ್ತೀವೋ ನಾನು ರಾಯರು ಅನಿಸುತ್ತೆ. ಒಂದೊಂದು ಸಲ ತುಂಬ ಮಾತಾಡ್ತೀನಿ ರಾಯರ ಜೊತೆ. ಒಂದೊಂದು ಸಲ ಒಂದು 20-30 ನಿಮಿಷನೇ ಆಗೋಗಿರುತ್ತೆ. ಇವಾಗ ಕೂಡ ನಾನು ಬಂದು ಕೂತ್ಕೊಂಡು ಗುರುಸ್ತೋತ್ರನ ಹೇಳ್ತಾ ಇದ್ದೆ. ಹೇಳಬೇಕಾದ್ರೆ ಕಳಸಕ್ಕೆ ಮಾಡಿಸಿದ್ನಲ್ಲ ಬೆಳಗ್ಗೆ ಒಂದು ಸೇವಂತಿಗೆ ಹೂವು ತುಳಸಿ ಮೇಲೆ ಸೇವಂತಿಗೆ ಇಟ್ಟಿದ್ದೆ ನೋಡಿ. ಅವಾಗ್ಲಿಂದ ಹಾಗೆ ಇತ್ತು. ನಾನು ಬಂದು ಕೂತ್ಕೊಂಡು ಗುರುಸ್ತೋತ್ರ ಹೇಳ್ತಾ ಇರೋ ಸಮಯದಲ್ಲಿ ಆ ಆಶೀರ್ವಾದ ಕೂಡ ಸಿಕ್ತು ನನಗೆ ಇವತ್ತು. ಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಸಂಸಾರೇ ಕ್ಷಯಸಾಗರೇ ಪ್ರಕೃತಿತೋ ಗಾದೆ ಸದಾ ದುಸ್ತರೇ ಸರ್ವವಂದ್ಯ ಜಲಗ್ರಹನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮೆ ದುರ್ಭ್ರಮೆ ಮಿತಭಯ ಸ್ತೋಮಾದಿಕೇನೋತ್ಕಟೆ ದುಃಖೋತ್ಕೃಷ್ಟ ಮಿಷ ಸಮುದ್ದರೆ ಗುರು ಮಗ್ನ ರೂಪಂ ಸದಾ ರಾಘವೇಂದ್ರ ಗುರುಸ್ತೋತ್ರಂ ಯಪ್ಪಟೆ ಭಕ್ತಿಪೂರ್ವಕಂ ತಸ್ಯ ಕುಷ್ಠಾದಿರೋಗಾಣಂ ನಿವೃತ್ತಿಸ್ವರಾಯ ಭವೇತ್ ಅಂದೋಪಿ ದಿವ್ಯ ದೃಷ್ಟಿ ಸಾಡೇಢ ಮೋಕೋಪಿ ವಾಕ್ಪೃತಿ ಪೂರ್ಣಾಯು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯ ಜಪದ್ ಭವೇತ್ ಯಪ್ಪಿ ಮೇಂಜಲಮೇತೇನ ಸ್ತೋತ್ರೇಣೈವಾಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷ ಸರ್ವೇ ನಶ್ಯಂತಿ ತಕ್ಷಣಾತ್ ಯತ್ ಬೃಂದಾವನಮಾಸಾದ್ಯ ಪಂಗುಕಂಜೋಪಿ ವಾ ಜನಃ ಸ್ತೋತ್ರೇಣಾನೇನ ಯತ್ ಕುರ್ಯಾನ್ ಪ್ರದಕ್ಷಿಣ ನಮಸ್ಕೃತಿ ಸಜಂಗಾಲೋ ಭವೇದೇವ ಗುರುರಾಜ ಪ್ರಸಾದತಃ ಸೋಮಸೂರ್ಯೋಪರಾಗೆ ಚ ಪುಷ್ಯರ್ಕಾದಿ ಸಮಾಗಮೆ ಯೋನುತ್ತಮಮಿದಂ ಸ್ತೋತ್ರಮಷ್ಟೋತ್ತರಶತಂ ಜಪೇತ್ ಭೂತ ಪ್ರೇತ ಪಿಶಾಚಾದಿ ಪೀಡಾನ ತಸ್ಯ ನ ಜಾಯತೆ ಏತಸ್ತೋತ್ರಂ ಸಮುಚ್ಚಾರ್ಯ ಗುರುರ್ಬೃಂದಾವನಾಂತಿಕೆ ದೀಪ ಸಂಯೋಜನ ಜ್ಞಾನಂ ಪುತ್ರಲಾಭೋ ಭವೇದ್ರೋಂ ಪರವಾದಿ ಜಯೋ ದಿವ್ಯಜ್ಞಾನ ಭಕ್ತ್ಯಾದಿವರ್ಧನಂ ಸರ್ವಾಭಿಷ್ಟಾರ್ಥ ಪ್ರವೃತ್ತಿ ಸಾಮ್ನಾತ್ರ ಕಾರ್ಯ ಅವಿಚಾರಣಃ ರಾಜಚೋರ ಮಹಾವ್ಯಾಘ್ರ ಸರ್ಪನಕ್ರಾದಿ ಪೀಡನಂ ನ ಜಾಯತೆ ಸ್ಯ ಸ್ತೋತ್ರಸ್ಯ ಪ್ರಭಾವನ್ನಾತ್ರ ಸಂಶಯಃ ಯೋ ಭಕ್ತ್ಯಾ ಗುರು ರಾಘವೇಂದ್ರ. ಇದು ಸಂಜೆ ಪೂಜೆಯ ಕ್ಲಿಪ್ಪಿಂಗ್ಸು. ರಾಯರು ಎಲ್ಲರಿಗೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ರಾಯರ ದಯೆಯಿಂದ ಇವತ್ತು ನಮ್ಮನೇಲಿ ವರಮಹಾಲಕ್ಷ್ಮಿ ಪೂಜೆ ನನಗೆ ತೃಪ್ತಿ ಆಗೋ ಹಾಗೆ ವರಮಹಾಲಕ್ಷ್ಮಿ ಅಮ್ಮಂಗೆ ತೃಪ್ತಿ ಆಗೋ ರೀತಿ ನಡೀತು. ಇದಕ್ಕೆಲ್ಲ ಕಾರಣ ರಾಯರು. ಹಾಗೆ ಇದಕ್ಕೆಲ್ಲ ನನಗೆ ಸಹಾಯ ಮಾಡಿದಂಥ ರಾಯರಿಗೆ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಾಯರು ಎಲ್ಲರನ್ನೂ ಕಾಪಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಮಾತೆ ನಿನ್ನಯ ಜಠರ ಕಮಲ ಸುಜಾತನಾಗಿಹ ಸುತನ ತೆರದಲ್ಲಿ ಪ್ರೀತಿ ಪೂರ್ವಕ ಭಾಗ್ಯ ನಿಧಿಗಳ ನಿತ್ತು ನಿತ್ಯದಲ್ಲಿ ನೀತ ಭಕುತಿ ಜ್ಞಾನ ಪೂರ್ವಕ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಗೊಳಿಸುವ ಭಾಗ್ಯ ಪಾಲಿಸಿ ಪೊರೆಯ ನೀಯನ್ನ ನೀತ ಭಕುತಿ ಜ್ಞಾನ ಪೂರ್ವಕ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಗೊಳಿಸುವ ಭಾಗ್ಯ ಪಾಲಿಸಿ ಪೊರೆಯ ನೀಯನ್ನ.